ಇದು ಒಬ್ಬರ ಒಂದು ಗುಂಪಿನ ವಾದ ಆದರೆ ಮತ್ತೊಂದು ಗುಂಪಿನ ವಾದ ಇರುವಂಥದ್ದು ಮೊಟ್ಟೆ ಬೇಕಲೇಬೇಕು ಅನ್ನುವಂಥದ್ದು. ಅವರು ಕೂಡ ಇದ್ದಾರೆ, ಅವ್ರ ಜೊತೆನೂ ಕೂಡ ಮಾತಾಡಿಸ್ತಾನೆ. ಸರ್, ಕೆಲವರು ಹೇಳ್ತಾರೆ ನಮ್ಮ ಧಾರ್ಮಿಕ ನಂಬಿಕೆ ಈ ಸ್ಥಳದಲ್ಲಿ ಮೊಟ್ಟೆ ಕೊಡುವಂಥದ್ದು ಬೇಡ, ಈ ಶಾಲೆ ಆವರಣದಲ್ಲಿ ಕೊಡುವಂಥದ್ದು ಬೇಡ, ಮನೆಗೆ ಹೋಗಿ ಕೊಡಲಿ ಬೇಕಾದ್ರೆ ಮನೆಗೆ ವಿತರಣೆ ಮಾಡಿದ್ರೆ ನಮ್ದು ಯಾವ ಅಭ್ಯಂತರ ಇಲ್ಲ ಅನ್ನುವಂಥದ್ದು. ಸರ್, ನಾನು ಹೇಳೋದು ಇವಾಗ ಕಾನೂನು ಏನಾರು ಮಾಡಾಯ್ತಾ, ಮನೆಗೆ ಏನಾರು ಕೊಡಬೇಕು ಕೊಡಬೇಕು ಅಂತ ಏನಿಲ್ಲ. ಇದು ಧಾರ್ಮಿಕ ಹಕ್ಕು, ಇಲ್ಲೇ ಕೊಡ್ಬೋದು. ಏನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇವಾಗ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಇಲ್ಲೇ ಪೌಷ್ಟಿಕಾಹಾರ ಮಕ್ಕಳಿಗೆ ಸಿಗಬೇಕು ಅಂದ್ಬಿಟ್ಟು ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡಿರೋದು. ಇವರು ಅದು ಇವ್ರಿಗೋಸ್ಕರ ಇದು ತಡೆ ಹಿಡಿದ್ರೆ ಇದಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವಾಗ ನಾನು ಹೇಳೋದು, ಇವರು ಪಕ್ಕ ಎಲ್ಲ ಮಾಡೋರು ಇರ್ತಾರೆ, ಚಿಕನ್ ಮಟನ್ನು ಮನೆ ಪಕ್ಕ, ಅದೆಲ್ಲ ತಡೆ ಹಿಡಿಯಲಿ. ಇವ್ರು ಯಾರು ತಿನ್ನಲ್ವ? ಹಂಗಾರೆ ನಾನು 90 ತಿಂತಾರೆ, ನಾನು ನೋಡಿ 100 ಜನ ಬೇಡ ಅಂತ ಇದ್ದೀವಿ, 20 ಜನ ಬೇಕು, ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ ನೋಡಿ ಸರ್, ಈಗ ಧಾರ್ಮಿಕ ಹಕ್ಕು ಅಂತಿದ್ದಾರೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು 400 ಮೀಟ್ರಿಂದ ದೂರ ಇದೆ, ಆಯಿತಾ? ಈ ಸ್ಥಳದಲ್ಲಿ ಯಾವುದೇ ತೊಂದರೆ ಇಲ್ಲ. ಇದನ್ನು ಬೇಯಿಸಬಾರ್ದು, ಮೊಟ್ಟೆ ಕೊಡಬಾರ್ದು ಅಂತ ಸರ್ ಈಗ ಆಗಿನಿಂದ ಇರಲಿಲ್ಲ. ಹಿಂದೆಯಿಂದ ಎಷ್ಟೋ ವರ್ಷದಿಂದ ಇದ್ದರೆ 2 ವರ್ಷದಿಂದ 2023ರಿಂದ ಅನುಷ್ಠಾನಗೊಂಡಿರುವಂಥದ್ದು ಪೂರಕ ಪೌಷ್ಟಿಕಾಂಶ ಕೊಡಬೇಕಂತ ಮೊಟ್ಟೆನ ವಿತರಣೆ ಮಾಡಿರುವಂಥ ಸರ್ಕಾರ 2 ವರ್ಷದಿಂದ. ಇವರು ಹೇಳ್ತಾರೆ ಅದು ಆಗಿನಿಂದ ಕೊಡ್ತಲ್ಲ ಅನ್ನೋದು ಅದು ತಪ್ಪು ಮಾಹಿತಿ. 2023ರಿಂದ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ರಿ ಅಲ್ವಾ? ಎಲ್ಲ ಒಗ್ಗೂಡಿ ತೀರ್ಮಾನ ಏನೂ ಆಗಿಲ್ಲ ಸರ್, ಏನೂ ಆಗಿಲ್ಲ. ಈಗ ಇಲ್ಲ ಸರ್, ಆಗ ಕೊಡ್ತಿರಲಿಲ್ಲ, ಆಗಿರ್ಲಿಲ್ವಲ್ಲ ಸರ್, ವಿತರಣೆ ಇರಲಿಲ್ವಲ್ಲ ಸರ್, ವಿತರಣೆ ಇರಲಿಲ್ಲ. ಆದರೆ ಇಲ್ಲಿ ಈಗ ಒಪ್ಪಿಗೆ ತಗೊಂಡು, ಮಕ್ಕಳ ಒಪ್ಪಿಗೆ ತಗೊಂಡು ಈಗ ನೀಡುವಂಥದ್ದು ಇದು ಸರ್ಕಾರನೇ ಮಾಡಿದೆ. BOನ ಸ್ಥಳಕ್ಕೆ ಭೇಟಿ ನೀಡು, ಇವತ್ತಿಂದಲೇ ಅನುಷ್ಠಾನಗೊಳ್ಳಬೇಕು, ಶೀಘ್ರವಾಗಿ ಮೊಟ್ಟೆ ವಿತರಣೆ ಮಾಡಬೇಕು ಮಕ್ಕಳಿಗೆ ಅಂತ ಹೇಳಿದ್ದಾರೆ. ನಮ್ಮ ಏನು ಸರ್ ಏನು ಗೊತ್ತಾ ಸರ್, ಏನು ಗೊತ್ತಾ, ಇಲ್ಲಿ ಶಾಲೆಗೆ ಮಕ್ಕಳು ಬರುವುದು, ಇವತ್ತು ಮಕ್ಕಳು ಈಗ ಮೊಟ್ಟೆಗೆ ಬೇಡ ಅಂತಾರೆ, ನಾಳೆಗೆ ಅವ್ರ ಸ್ಕಾಲರ್ಸ್ ಬೇಡ ಅಂತಾರೆ, ಅವ್ರ ಸಮವಸ್ತ್ರ ಬೇಡ ಅಂತ ಹೇಳಿ ಪ್ರಶ್ನೆ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಯಾವುದೇ ರೀತಿ ಅಂತ ಜಾತಿ ಮಾಡ್ತಾ ಇಲ್ಲ, ಎಲ್ಲರೂ ಶಾಲೆಯಲ್ಲಿ ಕೂರ್ಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಕೂರ್ತೀವಿ. ಆದರೆ ಇದು ನಮ್ಮ ಧಾರ್ಮಿಕ ನಂಬಿಕೆ, ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ, ಇಲ್ಲಿ ಬೇಡ ಅನ್ನುವಂಥದ್ದು. ಮಾತಾಡಬೇಡ ಸರ್. ಈಗ ನಾನು 23 ಮಕ್ಕಳು ನಮ್ಮಲ್ಲಿ ಪೋಷಕರ ಸಹಿತವಾಗಿ ನಮಗೆ ಬೇಕು ಅಂತ ನೀಡಿರ್ತಾರೆ ಹಕ್ಕುಪತ್ರಗಳನ್ನ ಅವ್ರಿಗೆ. ಅದನ್ನು ಮುಖ್ಯ ಶಿಕ್ಷಕರು ಸೇರಿ ಸವರ್ಣೀಯರ ಕೈಲಿ ಸ್ವಲ್ಪ ರೀತಿ ಮಾಡಿ ಅವರಲ್ಲಿ ಬಂದು ಮಕ್ಕಳ ಪೋಷಕರ ಹತ್ರ ಇದು ಸೈನ್ ಯಾಕೆ ಪಡಿಬೇಕಾಯ್ತು ಸರ್? ಅದು ಒಂದು ಕುತಂತ್ರ, ಆಯಿತಾ? ಇಲ್ಲಿ ಸರ್ಕಾರನೇ ಅನುಷ್ಠಾನಗೊಳಿಸಿದ ಮೇಲೆ ಇವರು ತಡೆ ಹಿಡಿಯೋಕ್ಕೆ ಮುಂದಾಗಿದ್ದಾರೆ. ಮುಖ್ಯ ಶಿಕ್ಷಕರು ಸೇರಿ ಈ ಸವರ್ಣೀಯರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಸರ್ಕಾರದೇನೇನು ಆದೇಶ ಇದೆ ಅದೇ ರೀತಿ ಪೂರಕ ಪೌಷ್ಟಿಕಾಂಶ ಮಕ್ಕಳಿಗೆ ದೊರಿಬೇಕು. ತಿನ್ನು ಮಕ್ಕಳಿಗೆ ನಾವು ಬೇಡ, ನಾವು ತಿನ್ನಿ ಅಂತ ಹೇಳ್ತಾನೂ ಇಲ್ಲ, ಅವ್ರನ್ನ ಪ್ರಚೋದನೆ ಕೊಡ್ತಾನೂ ಇಲ್ಲ. ಈ ರೀತಿ ಮಾಡಬೇಕು. ಅದೇ ಶಾಲೆಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಅರ್ಚಕರ ನೇಮಕ ಮಾಡೋದು ಎಷ್ಟು ರೀತಿ ಸರಿ? ಅವರಲ್ಲಿ ಮಾಡಿದ್ದಾರೆ ನೋಡಿ, ಅಲ್ಲಿ ದೇವಸ್ಥಾನ ನೋಡಿ, ಅಲ್ಲಿ ತಾರತಮ್ಯ ವಿಷ ಬೀಜ ಬಿತ್ತವಾಗೋದಿಲ್ವಾ? ಮಕ್ಕಳ ಕೈಲಿ ಮಾಡಿಸ್ಬೇಕಿತ್ತು. ಅದನ್ನು ಪ್ರಶ್ನೆ ಮಾಡಿದಂಥ ಶಿಕ್ಷಕರನ್ನೇ ನೀವು ಹೊರಗಡೆ ಹಾಕ್ತೀರಿ ಅಂದರೆ ಇನ್ನೇನು ಸರ್, ಇನ್ನೇನಿದೆ? ನಾಳೆ ದಿವಸ ನಮ್ಮ ಮಕ್ಕಳು ಬರ್ತವೆ, ಬೇಡ ಅಂತೀರಾ? ಇಲ್ಲ ಒಂದು ರೂಮ್ ಕೂಡ ಹಾಕಿ ಪರಿಶಿಷ್ಟ ಜಾತಿ ಮಕ್ಕಳು ಮಾಡಿ ಅಂತೀರಾ ಪಾಠನ? ಅದಕ್ಕೆ ಯಾರು ಹೊಣೆ? ಧಾರ್ಮಿಕ ಹಕ್ಕಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. 400 ಮೀಟರ್ಗಿಂತ ದೂರ ಇದೆ, ಪರಿಶೀಲನೆ ಮಾಡಿ ದಯಮಾಡಿ ಇವತ್ತಿನಿಂದ ಮೊಟ್ಟೆ ಕೊಡೋಕೆ ಇದು ಮಾಡಿ ನೋಡಿ. ಈಗ ಯಾರೋ ಒಂದು ಇವಿಷ್ಟು ಸ್ಥಳೀಯರ ಮಾತುಗಳಾಗಿರುವಂಥದ್ದು. ಕೆಲವರು ಮೊಟ್ಟೆ ಬೇಕು ಅನ್ನುವಂಥ ವಾದ ಮಾಡ್ತಿದ್ರೆ, ಕೆಲವರು ಮೊಟ್ಟೆ ಬೇಡ ಅನ್ನುವಂಥ ವಾದಗಳನ್ನು ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಸರ್ಕಾರದ ಈ ಒಂದು ಯೋಜನೆ ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಧರಿ, TV9 ಮಂಡ್ಯ.